ಬೆಂಗಳೂರಿನ ಮೊಟ್ಟ ಮೊದಲ ಡ್ರ್ಯಾಗ್ ಕ್ವೀನ್ ಆಗಿರುವ ಆಡಮ್ ಪಾಷಾ ತಗದಿಮಿತ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಯಾಗಿದ್ರು. ಆದ್ರೆ ಎಲ್ಜಿಬಿಟಿ ಸಮುದಾಯಕ್ಕೆ ಸೇರಿದ ಆಡಮ್ ಪಾಷಾ ಜೆಂಡರ್ ಬಗ್ಗೆ ತಕದಿಮಿತ ವೇದಿಕೆ ಮೇಲೆ ಅವಮಾನ ಆಯ್ತಂತೆ. ಹಾಗೆಂದು ಆರೋಪಿಸಿ ಆಡಮ್ ಪಾಷಾ ತಕದಿಮಿತ ಶೋದಿಂದ ಹೊರ ಬಂದಿದ್ದಾರೆ. ಜೆಂಡರ್ ಬಗ್ಗೆ ಅವಮಾನ ಮಾಡಿರುವ ಅಕುಲ್ ಬಾಲಾಜಿ ಕ್ಷಮೆ ಕೇಳಲೇಬೇಕು ಅಂತ ಆಡಮ್ ಪಾಷಾ ಪಟ್ಟು ಹಿಡಿದಿದ್ದರು. ಅದರಂತೆ ನಿನ್ನೆ ಪ್ರಸಾರ ಆದ ಸಂಚಿಕೆಯಲ್ಲಿ ತಕದಿಮಿತ ವೇದಿಕೆ ಮೇಲೆ ಆಡಮ್ ಪಾಷಾಗೆ ಅಕುಲ್ ಬಾಲಾಜಿ ಕೈ ಮುಗಿದು ಕ್ಷಮೆ ಯಾಚಿಸಿದ್ದಾರೆ. ಪಾಷಾ ಹೊರಗೆ ಬಂದಿರುವ ಪರಿಣಾಮ ಅವರ ಡ್ಯಾನ್ಸ್ ಪಾರ್ಟ್ನರ್ ಪುನೀತ್ ನಾಯಕ್ ಎಲಿಮಿನೇಟ್ ಆಗಿಲ್ಲ. ಪುನೀತ್ಗೆ ಬೇರೆ ಪಾರ್ಟ್ನರ್ ಕೊಟ್ಟು ಇನ್ನೊಂದು ಅವಕಾಶ ಕೊಡೋದಿಕ್ಕೆ ತೀರ್ಪುಗಾರರಾದ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಅನುರಾಧ ವಿಕ್ರಾಂತ್, ಸುಮನ್ ರಂಗನಾಥ್ ಮನಸ್ಸು ಮಾಡಿದ್ದಾರೆ. ಆಡಮ್ ಪಾಷಾ ಮತ್ತು ಪುನೀತ್ ನಾಯಕ್ ಡೇಂಜರ್ ಝೋನ್ ನಲ್ಲಿದ್ರು. ಈಗಾಗಲೇ ಆಡಮ್ ಪಾಷಾ ಶೋ ಕ್ವಿಟ್ ಮಾಡಿರೋದ್ರಿಂದ ಪುನೀತ್ ನಾಯಕ್ ಔಟ್ ಆಗ್ಬೇಕು ಅಂತ ಇತರೆ ಸ್ಪರ್ಧಿಗಳು ಹೇಳಿದ್ರು. ಸೋಲನ್ನ ಆಡಮ್ ಪಾಷಾ ಆಗಲೇ ಒಪ್ಪಿಕೊಂಡಿದ್ದಾರೆ. ಮುಂದಿನ ಹಂತಕ್ಕೆ ಹೋಗಲು ಪುನೀತ್ಗೆ ಸಾಮರ್ಥ್ಯ ಇದೆ, ಆದ್ರೆ ಆತನಿಗೆ ಆಡಮ್ ಅಂತಹ ಪಾರ್ಟ್ನರ್ ಸಿಕ್ಕಿರೋದು ಬ್ಯಾಡ್ ಲಕ್ ಅಂತ ಕಿರುತೆರೆ ನಟಿ ನೇಹಾ ಗೌಡ ಅಭಿಪ್ರಾಯವನ್ನ ಪಟ್ಟಿದ್ರು. ಯಾವುದಾದ್ರೂ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಕೆಳಗೆ ಹಾಕಿ ಹೀನಾಯವಾಗಿ ನೋಡ್ಕೊಂಡು ಅವಮಾನ ಆಗುವ ಹಾಗೆ ಮಾತನಾಡಿದ್ದೀನಾ ಹೇಳಿ? ಹಾಗಿದ್ರೆ ಈ ಕ್ಷಣವೇ ಈ ವೇದಿಕೆ ಬಿಟ್ಟು ಹೊರಟು ಹೋಗುವೆ. ನಾನು ಯಾರಿಗಾದ್ರೂ ಅವಮಾನ ಮಾಡಿದ್ದೇನೆ ಅಂತ ನಿಮ್ಗೆ ಅನ್ಸಿದ್ರೆ ಹೇಳಿ. ಇನ್ಮುಂದೆ ಜೀವನದಲ್ಲಿ ನಾನು ಆಂಕರಿಂಗ್ ಮಾಡಲ್ಲ ಅಂತ ವೇದಿಕೆ ಮೇಲೆ ಅಕುಲ್ ಬಾಲಾಜಿ ನುಡಿದ್ರು. ಇಡೀ ದಿನ ನಾವು ಆಕ್ಟಿವ್ ಆಗಿರೋದಕ್ಕೆ ಅದು ಪ್ಲಸ್ ಪಾಯಿಂಟ್. ನಮಗೆ ಮತ್ತು ಆಡಮ್ಗೆ ಒಬ್ಬರೇ ಕೊರಿಯೋಗ್ರಾಫರ್ ಇರೋದು. ತಪ್ಪು ಮಾಡ್ತಿದ್ದೀರಾ ಅಂತ ಯಾರಾದ್ರೂ ಹೇಳಿದ್ರೆ ಅದನ್ನ ಆಡಮ್ ಸ್ವೀಕರಿಸ್ತಾ ಇರ್ಲಿಲ್ಲ. ಅವರಿಗೆ ತುಂಬಾ ಈಗೋ ಪ್ರಾಬ್ಲಮ್ ಇದೆ. ಅದನ್ನ ಬಿಟ್ರೆ ಅವರು ಜೀವನದಲ್ಲಿ ಏನಾದ್ರೂ ಸಾಧಿಸಬಹುದು ಎಂದು ಅಕುಲ್ ಬಾಲಾಜಿ ಸಪೋರ್ಟ್ಗೆ ನಿಂತ್ರು ನೇಹಾ ಗೌಡ. ಆಡಮ್ ನಿಮ್ಗೆ ನನ್ ಮೇಲೆ ಪ್ರಾಬ್ಲಮ್ ಇತ್ತು, ನಾನು ಮಾತನಾಡಿದ್ದು ನಿಮ್ಗೆ ಅವಮಾನ ಆಯ್ತು ಅನ್ನೋ ಹಾಗಿದ್ರೆ ಆಗಲೇ ಒಂದು ಮಾತು ಹೇಳಿದ್ರೆ ಸಮಸ್ಯೆ ಪರಿಹಾರ ಮಾಡಬಹುದಿತ್ತು. ನಾನು ಖಂಡಿತ ಕ್ಷಮೆ ಕೇಳ್ತಿದ್ದೆ. ನನ್ನ ಮೇಲೆ ಬೇಸರ ಇದ್ರೆ ಅದನ್ನ ವೇದಿಕೆ ಮೇಲೆ ತೋರಿಸೋದು ಯಾಕೆ? ಇದರಿಂದ ಪ್ರಾಬ್ಲಮ್ ನನಗೆ ಅಲ್ಲ, ನಿಮ್ಮ ಪಾರ್ಟ್ನರ್ಗೆ. ನಿಮ್ಮ ಪಾರ್ಟ್ನರ್ ಕನಸು ನುಚ್ಚು ನೂರಾಗಿದೆ. ಈಗಲೂ ನಾನು ಕ್ಷಮೆ ಕೇಳುವೆ. ನನ್ನಿಂದ ನಿಮಗೆ ಏನಾದ್ರೂ ನೋವಾಗಿದ್ರೆ ಕ್ಷಮೆ ಇರಲಿ ಅಂತ ಕೈ ಮುಗಿದ್ರು ಅಕುಲ್ ಬಾಲಾಜಿ. ಪುನೀತ್ಗೆ ಅನ್ಯಾಯ ಆಗಿದೆ, ಹೀಗಾಗಿ ಅವನಿಗೆ ಮತ್ತೊಂದು ಚಾನ್ಸ್ ಕೊಟ್ಟು ಬೇರೆ ಪಾರ್ಟ್ನರ್ ಕೊಡಿ ಅಂತ ಹೇಳಿದ್ರು ರವಿಚಂದ್ರನ್. ತೀರ್ಪುಗಾರರ ಮಾತಿನಂತೆ ಪುನೀತ್ಗೆ ಮತ್ತೊಂದು ಅವಕಾಶ ನೀಡಲಾಗಿದೆ.